ಆಫ್ ಆಗ್ತಿದ್ದ ಇಂಡಿಗೋ ವಿಮಾನಕ್ಕೆ ಬಾಂಬ್ ಥ್ರೆಟ್. ಕೂಡಲೇ ಪ್ರಯಾಣಿಕರನ್ನ ಕೆಳಗಿಳಿಸಿದ ಇಂಡಿಗೋ. ಈಗಾಗಲೇ ವಿಮಾನ ಪ್ರಯಾಣದಲ್ಲಿ ಈ ಬಾಂಬ್ ಥ್ರೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಕರು ದಂಗಾಗಿದ್ರು. ಹೀಗಾಗಿ ಕೂಡಲೇ ವಿಮಾನದಿಂದ ಕೆಳಗಿಳಿಸುವಂತ ಪ್ರಯತ್ನವನ್ನ ಇಂಡಿಗೋ ಸಿಬ್ಬಂದಿ ಮಾಡಿದ್ರು. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳುತ್ತಾ ಇದ್ದಂತ ವಿಮಾನ ಇದು. ವಿಮಾನ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ಬಾಂಬ್ ಥ್ರೆಟ್ ಇರುವಂತದ್ದು ಕೇಳಿ ಬಂದಿದೆ. ಟೇಕ್ ಆಫ್ ಆಗ್ತಿತ್ತು ಇಂಡಿಗೋ ವಿಮಾನ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ. ಆದರೆ ಬಾಂಬ್ ಥ್ರೆಟ್ ಕೂಡಲೇ ಪ್ರಯಾಣಿಕರನ್ನ ಕೆಳಗಿಳಿಸಿದ ಇಂಡಿಗೋ ಸಿಬ್ಬಂದಿ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳುತ್ತಾ ಇದ್ದಂತಹ ವಿಮಾನ 6C6423 ಇಂಡಿಗೋ ಫ್ಲೈಟ್ನಲ್ಲಿ ಬಾಂಬ್ ಬೆದರಿಕೆಯ ಪತ್ರ. ಡೋಂಟ್ ಗೋ ಬಾಂಬ್ ಹೇ ಪ್ಲೀಸ್ ಅಂತ ಪೇಪರ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಬೆದರಿಕೆ ಪತ್ರ ಕ್ರ್ಯೂ ಲ್ಯಾಂಡ್ರಿಂಗ್ ವಿಲ್ಲೆಯಲ್ಲಿ ಇಟ್ಟಿದ್ದಂಥ ಓರ್ವ ಕಿಡಿಗೇಡಿ. ಬೆದರಿಕೆ ಪತ್ರ ಕ್ರ್ಯೂ ಲ್ಯಾಂಡ್ರಿ ವಿಲ್ಲೆಯಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಇಟ್ಟಿದ್ದ. ಬಾಂಬ್ ಬೆದರಿಕೆ ಸಂದೇಶದಿಂದ ಕೆಲ ಕಾಲ ಆತಂಕದ ಪರಿಸ್ಥಿತಿ. ಪ್ರಯಾಣಿಕರನ್ನ ಕೆಳಗಡೆ ಇಳಿಸಿ ಇಂಡಿಗೋ ವಿಮಾನ ಪರಿಶೀಲನೆಯನ್ನ ಮಾಡಲಾಯಿತು. ನಂತರ ಹುಸಿ ಬಾಂಬ್ ಸಂದೇಶ ಅಂತ ಗೊತ್ತಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ ಸಿಬ್ಬಂದಿಗಳು ಮತ್ತು ಪ್ರಯಾಣಿಕರು. ಬಾಂಬ್ ಬೆದರಿಕೆ ಪತ್ರ ಬರೆದಿಟ್ಟ ಅನಾಮಿಕನ ವಿರುದ್ಧ ದೂರು ದಾಖಲಾಗಿದೆ. ಏರ್ಪೋರ್ಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ ಭದ್ರತಾ ಸಿಬ್ಬಂದಿ. ಇನ್ನೇನು ಇಂಡಿಗೋ ವಿಮಾನ ಟೇಕ್ ಆಫ್ ಆಗ್ತಾ ಇತ್ತು, ಟೇಕ್ ಆಫ್ ಆಗಬೇಕಿತ್ತು. ಬಟ್ ಎಲ್ರಿಗೂ ಕೂಡ ಒಂದು ಥ್ರೆಟ್ ಕೇಳಿ ಬರುತ್ತೆ, ಬಾಂಬ್ ಇದೆ, ಯಾರು ಕೂಡ ಪ್ರಯಾಣ ಮಾಡಬೇಡಿ ಅನ್ನುವಂಥದ್ದು ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥ ಒಂದು ಪತ್ರ ಸಿಗುತ್ತೆ. 6C6423 ಇಂಡಿಗೋ ಫ್ಲೈಟ್. ಡೋಂಟ್ ಗೋ ಬಾಂಬ್ ಹೇ ಪ್ಲೀಸ್ ಅನ್ನುವಂಥ ಒಂದು ಪತ್ರ. ಎಸ್, ಈ ಒಂದು ಚೀಟಿ ಸಿಗುತ್ತೆ ಅಲ್ಲಿ ಪತ್ರ. ಇದನ್ನ ನೋಡಿ ಭಯ ಆಗ್ತಾರೆ, ಭಯಭೀತಗೊಳ್ತಾರೆ ಸಿಬ್ಬಂದಿ. ತಕ್ಷಣವೇ ಇಂಡಿಗೋ ವಿಮಾನದಲ್ಲಿ ಯಾರ್ಯಾರು ಪ್ರಯಾಣ ಬೆಳೆಸೋದಕ್ಕೆ ಅಂತ ಪ್ರಯಾಣಿಕರಿದ್ರಲ್ಲ ಎಲ್ಲರನ್ನೂ ಕೂಡ ಕೆಳಗಡೆ ಇಳಿಸ್ತಾರೆ. ಕೆಳಗಡೆ ಇಳಿಸಿ ಪರಿಶೀಲನೆ ಮಾಡಿ ನೋಡಿದಾಗ ಇದು ಹುಸಿ ಬಾಂಬು, ಯಾವುದೇ ಥರದಂಥ ಬಾಂಬ್ ಇಟ್ಟಿಲ್ಲ, ಸುಮ್ಮನೆ ಯಾರೋ ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡಿದ್ದಾರೆ. ಈಗ ನೋಡಿ, ಒಂದು ವಿಮಾನ ನಿಲ್ದಾಣದಲ್ಲಿ ಎಷ್ಟು ಕೇರ್ಫುಲ್ ಆಗಿ ಸಿಬ್ಬಂದಿ ಅಲ್ಲಿ ಭದ್ರತೆಯನ್ನು ಅಲ್ಲಿ ಆಯೋಜನೆ ಮಾಡ್ಕೊಂಡಿರುತ್ತೆ. ಎಲ್ಲ ರೀತಿ ಎಂಥ ಸೂಕ್ಷ್ಮವಾದಂಥ ವಿಚಾರಗಳನ್ನ ಗಮನಿಸ್ತಾ ಇದ್ದೀವಿ. ವಿಮಾನ ನಿಲ್ದಾಣದಲ್ಲಿ ನಾವು ಗಮನಿಸಿರ್ತೀವಿ ಭದ್ರತೆಯನ್ನ ಯಾವ ಲೆವೆಲ್ಗೆ ಅಲ್ಲಿ ನಿಯೋಜನೆ ಮಾಡ್ಕೊಂಡಿರ್ತಾರೆ ಅಂತ. ಅಂದ್ರೆ ಯಾರೋ ಪ್ರಯಾಣಿಕರ ಒಂದು ಸೈಡಲ್ಲಿ ಹೋಗಿ ಒಂದು ಸೆಲ್ಫಿ ತಗೊಳ್ತಾರಪ್ಪ, ಫೋಟೋ ತಗೊಳ್ತಾರೆ ಅಂತ ಅಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಡೋಲ್ಲ ಫ್ಲೈಟಲ್ಲಿ ಇರುವಂಥ ಅಲ್ಲಿ ಸಿಬ್ಬಂದಿಗಳು. ಸೊ ಹಾಗಾಗಿ ಇಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಬಂದು ಅದು ಆ ಒಂದು ಸ್ಥಳದಲ್ಲಿ ಒಂದು ಬಾಂಬ್ ಇದೆ ಅನ್ನುವಂಥ ಒಂದು ಪತ್ರವನ್ನ ಇಟ್ಟು ಹೋಗ್ತಾನೆ ಅಂತ ಅಂದ್ರೆ ಅಲ್ಲಿವರೆಗೂ ಕೂಡ ಯಾರು ಗಮನಿಸೇ ಇರಲಿಲ್ವಾ? ಅಥವಾ ಏನು ಅಲ್ಲಿ ಯಾವುದೋ ಒಂದು ಕ್ಯಾಮ್ರಾ ವ್ಯವಸ್ಥೆ ಆಗಿರ್ಬೋದು, ಭದ್ರತೆಯ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿಯಾಗಿತ್ತು? ಅಥವಾ ಅಲ್ಲಿರುವಂಥ ಯಾರೋ ಒಬ್ಬ ಕೆಲಸ ಮಾಡುವಂಥ ಕಿಡಿಗೇಡಿನೇ ಆ ರೀತಿಯಾಗಿ ಮಾಡಿದಾನ? ಡೋಂಟ್ ನೋ, ಗೊತ್ತಿಲ್ಲ. ಬಟ್ ಹೀಗಾಗಿ ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ, ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ದೂರು ದಾಖಲಾಗಿದೆ. ಅದ್ರ ಬಗ್ಗೆ ವಿಚಾರಣೆ ನಡಿಬೇಕು, ಇನ್ವೆಸ್ಟಿಗೇಷನ್ ನಡಿಬೇಕು. ನಂತರ ಯಾರು ಇಟ್ಟಿದ್ರು ಅನ್ನೋದು ಬಯಲಿಗೆ ಬರುತ್ತೆ. ಗೊತ್ತಾಗದೆ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ, ಗೊತ್ತಾಗಿನೇ ಆಗುತ್ತೆ. ಯಾಕಂದರೆ ಪತ್ರ ಒಂದು ಚೀಟಿಯನ್ನು ತಂದು ಯಾವುದೋ ಒಂದು ಮೇಲ್ ಮುಖಾಂತರ ಬಂದಿಲ್ಲ, ಅದು ಯಾವುದೋ ಒಂದು ತಂತ್ರಜ್ಞಾನವನ್ನು ಬೆಳೆಸ್ಕೊಂಡು ಮಾಡಿಲ್ಲ, ಚೀಟಿಯನ್ನು ಇಟ್ಟು ಹೋಗಿರೋದು. ಆ ಚೀಟಿ ಇಟ್ಟಿದ್ದು ಯಾರು ಅಂತ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನನ್ನು ಮಾಡುತ್ತೆ.